ಗುರು 2,000 ಕಿಲೋಮೀಟರ್ ಇವಿ ಸ್ಕೂಟರ್ ರೈಡ್ ಮಾಡ್ತಾ ಇದೀನಿ ಅಂತ ಹೇಳ್ತಾ ಇದೆಯಾ? ಅದು ಚಾರ್ಜಿಂಗ್ ಎಲ್ಲಿ ಮಾಡ್ಕೋತಿ ಅಂತ ಹೇಳ್ತಾನೆ ಇಲ್ವಲ್ಲ ಗುರು ಅಂತಂದ್ರೆ ನೋಡ್ಕೊಳ್ಳಿ. ಇದು ಕಾಶಿಯಲ್ಲಿ ಉಳ್ಕೊಂಡಂತ ಹೋಟ್ಲು. ಸೊ ಇಲ್ಲೇ ರಿಕ್ವೆಸ್ಟ್ ಮಾಡ್ಬಿಟ್ಟು ಚಾರ್ಜಿಂಗ್ ಮಾಡ್ಕೊಂಡೆ. ಇದೇ ರೀತಿ ಪ್ರತಿದಿನ ನಾನು ಎಲ್ಲಿ ಉಳ್ಕೋತೀನಿ ಅಲ್ಲಿ ಓಲಾ ಎಕ್ಸ್ಪೀರಿಯನ್ಸ್ ಸೆಂಟರ್ ಅಲ್ಲಿ ಚಾರ್ಜ್ ಮಾಡ್ಕೋತೀನಿ. ಇಲ್ಲ ಅಂತಂದ್ರೆ ಹೋಟೆಲ್ಗಳೆಲ್ಲ ರಿಕ್ವೆಸ್ಟ್ ಮಾಡ್ಬಿಟ್ಟು ಮಾಡ್ಕೋತೀನಿ. ಇದುವರೆಗೂ ಚಾರ್ಜಿಂಗ್ ಅಂತ ನನ್ನ ಹತ್ರ ಯಾರು ₹1 ತಗೊಂಡಿಲ್ಲ ಗುರು. ಜೈ ಶ್ರೀರಾಮ್. ಮೈಸೂರು ಟು ಅಯೋಧ್ಯೆ ರೈಡ್ ನಮ್ಮ 9ನೇ ದಿನದ ರೈಡ್ ಸ್ಟಾರ್ಟ್ ಆಗೋಯ್ತು. ಇವತ್ತಿಗೆ 2,000 ಕಿಲೋಮೀಟರ್ ರೈಡ್ ನ ಕಂಪ್ಲೀಟ್ ಮಾಡ್ಬಿಟ್ಟೆ. ಸೊ ಕಾಶಿಯಿಂದ ಹೊರಟಿದ್ದೀನಿ ಇವಾಗ. ಕಾಶಿಯಿಂದ ಅಯೋಧ್ಯೆ 220 ಕಿಲೋಮೀಟರ್ ಇದೆ ಟೋಟಲ್. ಈ ಅಯೋಧ್ಯೆ ರೈಡ್ ಅಲ್ಲಿ ನೀವು ಬೆಂಗಳೂರಿನ ಬಿಟ್ಬಿಟ್ಟು ಕರ್ನಾಟಕ ಬಾರ್ಡರ್ನ ದಾಟ್ಬಿಟ್ರೆ ಅಂದ್ರೆ ಬಾಗೇಪಲ್ಲಿ ಏನಾರ ದಾಟ್ಬಿಟ್ರೆ ನೀವು ಓಲಾ ಎಕ್ಸ್ಪೀರಿಯನ್ಸ್ ಸೆಂಟರ್ ಬಿಟ್ರೆ ಇನ್ನೆಲ್ಲೂ ನೀವು ಚಾರ್ಜಿಂಗ್ ಮಾಡ್ಕೊಳ್ಳಕ್ಕೆ ಅದು ಅಫಿಷಿಯಲ್ ಆಗಿ ಚಾರ್ಜಿಂಗ್ ಪಾಯಿಂಟ್ ಗಳು ಯಾವುದು ಇಲ್ಲ. ಇಷ್ಟಿನ ರೈಡ್ ಅಲ್ಲಿ ಪೆಟ್ರೋಲ್ ಬಂಕ್, ಡಾಬಾ, ಹೋಟೆಲ್ ಗಳೆಲ್ಲ ರಿಕ್ವೆಸ್ಟ್ ಮಾಡ್ಬಿಟ್ಟು ಚಾರ್ಜಿಂಗ್ ನ ಮಾಡ್ಕೋತಾ ಇದ್ದೆ. 9ನೇ ದಿನದ ರೈಡ್ ನ ಫುಲ್ ಲೆಂತ್ ವಿಡಿಯೋನ ಆಲ್ರೆಡಿ ನಾನು ಟ್ರಾವೆಲ್ ಫುಡ್ ಇನ್ ಕನ್ನಡ ಯೂಟ್ಯೂಬ್ ಮತ್ತೆ ಫೇಸ್ಬುಕ್ ಅಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಮಿಸ್ ಮಾಡದೆ ಹೋಗಿ ನೋಡಿ. 9ನೇ ದಿನದ ರೈಡ್ ಅಲ್ಲೂ ಅಯೋಧ್ಯೆನ ರೀಚ್ ಮಾಡಕ್ಕಾಗ್ಲಿಲ್ಲ. ಏನಕ್ಕೆ ರೀಚ್ ಮಾಡಕ್ಕಾಗ್ಲಿಲ್ಲ ಅಂತ ನೀವು ಫುಲ್ ಲೆಂತ್ ವಿಡಿಯೋ ನೋಡಿ ನಿಮ್ಗೆ ಗೊತ್ತಾಗುತ್ತೆ. ಸದ್ಯಕ್ಕೆ ನಾನು ಅಯೋಧ್ಯೆದ ಹಿಂದೆ ಒಂದು ಸುಲ್ತಾನ್ಪುರ ಅನ್ನೋ ಊರಲ್ಲಿ ಉಳ್ಕೊಂಡಿದ್ದೀನಿ. ಶ್ರೀರಾಮ ನನ್ನ ಅಯೋಧ್ಯೆಗೆ ಯಾವತ್ತು ಕರ್ಸ್ಕೋಬೇಕು ಅಂತ ಅವ್ರು ಡಿಸೈಡ್ ಮಾಡ್ತಾರೆ. ಅವತ್ತು ಕರ್ಸ್ಕೊ